ಪಜಗೋಳಿಯಿಂದ ಮಮತಾ ಮೇಡಮ್ ಹಾಗೂ ಅವರ ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಇವತ್ತು ಮಮತಾ ಮೇಡಮ್ ಅವರದ್ದು ಹುಟ್ಟು ಹಬ್ಬ. ಆ ಹುಟ್ಟು ಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾಗುವಂತ ಕೇಕ್ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಮಮತಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ದೇವರು ಆರೋಗ್ಯ ಆಯುಸ್ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅವರಿಗೆ. ದೇವರು ಒಳ್ಳೇದ್ ಮಾಡ್ಲಿ. ಎಷ್ಟೋ ದಿನ ಮುಂಚೆ ಇದನ್ನು ಬುಕ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟು ಅವ್ರು ಮನಸ್ಸು ಮಾಡಿದ್ರೆ ಮನೆಯಲ್ಲಿ ಮಾಡ್ಬೋದಿತ್ತು. ಆದ್ರೆ ತುಂಬಾ ಸಮಯ ಆಯ್ತು. ಅವ್ರು ಹೇಳಿ ಹೋಗಿದ್ದಾರೆ, ನನ್ನ ಬರ್ಡೇಯನ್ನು ನಿಮ್ಮ ಆಶ್ರಮದಲ್ಲಿ ಆಚರಿಸ್ಕೊಂಡು ನಿಮ್ಮವರಿಗೆ ಒಂದು ಊಟ ಕೊಡ್ತೇನೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಇವತ್ತು ಹಾಗೆ ಬಂದು ಮಾಡ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಹಾಗೂ ಇವತ್ತಿನ ಸಂತೋಷನ ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು. ನಮ್ಮ ಕಡೆ ನಮಗೂ ಸರ್ಟಿಫಿಕೇಟ್. ಬಹುಶಃ ನಾನು ಯಾವಾಗಲೂ ಇಲ್ಲಿ ಬಂದಾಗ ನಾನು 2-3 ಸಲ ಇಲ್ಲಿ ಭೇಟಿ ನೀಡಿದ್ದೆ. 10 ದೇವಸ್ಥಾನಗಳಿಗೆ ಹೋಗುವುದಕ್ಕಿಂತ ಇಂತಹ ಒಂದು ಆಶ್ರಮಕ್ಕೆ ಬಂದು ಇಲ್ಲಿ ಇರುವಂತಹ ಅಮಾಯಕ ಜನರು ನಮ್ಮವರು ಏನಿದ್ದಾರ ಅವರಿಗೆ ಜಸ್ಟ್ ಅಂದರೆ 365 ದಿವಸ ಬಹಳ ಕಷ್ಟಪಟ್ಟು ಎಲ್ಲೆಲ್ಲಿ ಯಾರ ಹತ್ರ ಎಲ್ಲ ಕೇಳಿ ಅಥವಾ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ದಿನದಲ್ಲಿ 1 ಹೊತ್ತಿನ ಊಟ ನಮ್ಮ ಲೆಕ್ಕದಲ್ಲಿ ಕೊಟ್ಟಾಗ ಬಹುಶಃ ಒಂದು ದೇವರಿಗೆ ಸಲ್ಲಿಸುವಂತಹ ಒಂದು ಪೂಜೆ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಸೊ ಖಂಡಿತ ಇಂತಹ ಒಂದು ಭಾಗ್ಯ ಯಾರಿಗೂ ಸಿಗುವುದಿಲ್ಲ. ಯಾಕಂದರೆ ಮೇಡಮ್ನವ್ರಿಗೆ ಸಿಕ್ಕಿದೆ. ಅವರು ಸಾಧಾರಣ 8 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆಲ್ಲ ಅಂತಹ ಭಾಗ್ಯ ಇಲ್ಲ. ಬಟ್ ಅವರು ನಡೆಸಿಕೊಂಡು ಬರ್ತಾ ಇರುವಂತಹ ಇಂಥ ಒಂದು ಸಂಸ್ಥೆಗೆ ನಾವು ಬಂದು ಅಟ್ಲೀಸ್ಟ್ ಅವರ ಹತ್ರ ಒಂದು ಮಾತಾಡಿಸಿಕೊಂಡು ಹೋದರೆ, ಅಥವಾ ಇದು ನಾವು ಕೊಡುವಂಥ ಜಸ್ಟ್ ಒಂದು ಅಳಿಲ ಸೇವೆ ಅಷ್ಟೇ. ಯಾವತ್ತೋ ಒಂದು ದಿವಸ ಇರ್ತೇವೆ. ಬಟ್ ಅವರು ಪಾಪ 365 ದಿವಸ ಅವರೊಟ್ಟಿಗೆ ಇದ್ದುಕೊಂಡು ಅವರ ಕ್ಷೇಮ ಸಮಾಚಾರವನ್ನು ಹಿಡ್ಕೊಂಡು ಅವರ ಆರೋಗ್ಯವನ್ನು ನೋಡಿಕೊಂಡು ಅಷ್ಟು ಅವರೊಟ್ಟಿಗೆ ಒಂದು ಮಿಂಗ್ಲಾಗಿ ಇರುವುದು ಅಂತ ಹೇಳಿದರೆ ಅದು ಖಂಡಿತ ಜನಸಾಮಾನ್ಯರಿಂದ ಒಂದು ಅಸಾಧ್ಯವಾದಂತಹ ಕೆಲಸ. ಅಂತಹ ಒಂದು ಅಸಾಧ್ಯವಾದಂತಹ ಕೆಲಸವನ್ನು ನಮ್ಮೂರಿನ ಒಬ್ಬರು ಮೇಡಮ್ರವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಇದೊಂದೊಂದು ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನಾನು ಬಹುಶಃ ತುಂಬ ಒಂದು 80 ಜನರನ್ನು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಅವರಿಗೆ ತುಂಬ ಬರ್ಡನ್. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಅವರು ಸೇವೆ ಮಾಡಲಿಕ್ಕೆ ರೆಡಿ ಇದ್ದರೂ ಕೂಡ ನಾನೇನು ಬಯಸ್ತೇನೆ ಅಂತ ಹೇಳಿದರೆ, ನೀವೆಲ್ಲರೂ ಕೂಡ ಎಷ್ಟು 80 ಮಂದಿ ಇಲ್ಲಿದ್ದೀರಿ, ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕುಟುಂಬಕ್ಕೆ ಮತ್ತೆ ನೀವು ಹೋಗುವಂತಾಗಲಿ. ನಮ್ಮ ಮೇಡಮ್ನವ್ರು ನೆಮ್ಮದಿಯಿಂದ ಮಾಡ್ತಾ ಇದ್ರು ಕೂಡ ಈ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಮತ್ತೆ ಸಹ ಅವರಿಗೆ ನಿಮ್ಮ ಬಹುಶಃ ಯಾರು ಎಲ್ಲಿ ಸಿಕ್ಕಿದ್ರು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಅವರು ನಮ್ಮವರ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸೊ ಬಹುಶಃ ಮತ್ತೆ ಅವರಿಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮನ್ನು ಕಳಿಸಿಕೊಟ್ರೆ ಅವ್ರಿಗೆ ಮತ್ತೆ ಇದರಿಂದ ತುಂಬ ಖುಷಿ ಆಗ್ಬೋದು ಅಂತ ಅನಿಸ್ತೇನೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡಿಕೊಳ್ತೇನೆ, ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಹೋಗಿ ಸೇರುವಂತಾಗಲಿ ನೀವಂತ. ನನಗೆ ಬಹುಶಃ ಒಂದು ಸಣ್ಣ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಾಗಿ ಧನ್ಯವಾದಗಳು.
ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೂ ಹಾಗೂ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ದೇವರು ಒಳ್ಳೆ ಮಾಡಿ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ಮಮತಾ ಅವರ ಹುಟ್ಟುಹಬ್ಬದ ದೇವರು ಒಳ್ಳೇದು ಶುಭಾಶಯ. ದೇವರು ಒಳ್ಳೇದು ಮಾಡಿ. ಪ್ರಭಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಪ್ರಭಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಅಪ್ಪುಬಂದ ದೇವರು ಒಳ್ಳೆಯದು ಮಾಡಿ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ದೇವರು ಒಳ್ಳೇದು ಮಾಡಿ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ದೇವರು ಒಳ್ಳೇದು ಮಾಡಿ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯದು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯ. ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಮತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.